ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನುಕರ್ದಮ ಸಂವಾದ. ಇದರಿಂದ ನಾವು 31ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಗುರುಗಳು ಒಬ್ಬ ಸನ್ಯಾಸಾಶ್ರಮದಲ್ಲಿರುವಂಥವನ ಕರ್ತವ್ಯ ಏನು ಅನ್ನೋದನ್ನೆಲ್ಲ ಹೇಳ್ತಾ ಇದ್ರು. ಅವನು ಯಾರು ಪತಿತಾತ್ಮರಾಗಿರ್ತಾರೋ ಅವರಿಗೆ ಭಗವಂತನ ಬಗ್ಗೆ ಹೇಳಬೇಕು, ತನ್ನ ಒಂದು ಜನ್ಮದ ಒಂದು ಕಾರಣ ಏನು, ಅಥವಾ ನಾನು ಈ ಒಂದು ಮನುಷ್ಯ ಜನ್ಮವನ್ನು ತಗೊಂಡಿರೋದಕ್ಕೆ ಕಾರಣ, ಅದರಿಂದ ಏನೇನು ಉಪಯೋಗ ಇದೆ, ಅಥವಾ ನಾನು ಏನು ಮಾಡಿದ್ರೆ ಈ ಮನುಷ್ಯ ಜನ್ಮ ಸಾರ್ಥಕತೆಯನ್ನು ಪಡೆಯುತ್ತೆ ಅಂತೆಲ್ಲ ಹೇಳಿ, ನಾಯಿ ಬೆಕ್ಕುಗಳ ಹಾಗೆ ನಾವು ಜೀವನವನ್ನು ನಡೆಸಬಾರ್ದು. ಯಾಕೆ ಅಂತಂದರೆ ನಾವು ಇಲ್ಲಿಗೆ ಬಂದಿರೋದೇ ಭಗವಂತನ ಜೊತೆ ನಮ್ಮ ಸಂಬಂಧ ಏನು ಅಂತ ತಿಳ್ಕೊಂಡು ಇದರಿಂದ ಮುಕ್ತರಾಗೋದಿಕ್ಕೆ. ಅಲ್ಲೂ ಕೂಡ ನಾಯಿ ಬೆಕ್ಕುಗಳ ಹಾಗೆ ನಾವು ವಿಸ್ಮರಣೆಯಿಂದ ಸಾಯೋದು ಅಂತಂದರೆ ನಮಗೆ ಮನುಷ್ಯ ಜನ್ಮ ಸಿಕ್ಕಿನೂ ಕೂಡ ವೇಸ್ಟ್ ಆಗುತ್ತಲ್ವಾ. ಅದಕ್ಕೋಸ್ಕರ ಆ ರೀತಿ ಇರಬಾರ್ದು ಅಂತ ನಮಗೆ ಜ್ಞಾನೋಪದೇಶವನ್ನು ಮಾಡೋದಕ್ಕೆ, ನಮ್ಮನ್ನು ಜಾಗೃತ ಪಡಿಸೋದಕ್ಕೆ, ಮತ್ತು ನಮ್ಮನ್ನು ಭಕ್ತಿ ಸೇವೆಯಲ್ಲಿ ಮುಳುಗಿಸೋದಕ್ಕೆ, ಆ ರೀತಿ ಮಾಡೋದಕ್ಕೆ ಅವನು ಬರೋದು. ಸೊ ಅವನು ಪತಿತಾತ್ಮರ ಮೇಲೆ ದಯೆಯನ್ನು ತೋರಿಸ್ಬೇಕು, ಅಭಯದ ಭರವಸೆಯನ್ನು ನೀಡಬೇಕು. ಆಮೇಲೆ ಒಬ್ಬ ಭಗವದ್ ಭಕ್ತನಾದರೆ ಭಗವಂತನಿಂದ ಅವನು ಸದಾ ರಕ್ಷಿತನಾಗಿರ್ತಾನೆ ಅಂತೆಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಸಾಮಾನ್ಯ ಮನುಷ್ಯನಿಗೆ ನೀಡತಕ್ಕ ಅಭಯದಾನವು ಅತಿ ಶ್ರೇಷ್ಠವಾದ ದಾನವಾಗಿರುತ್ತದೆ. ಒಬ್ಬ ಸನ್ಯಾಸಿ ಅಥವಾ ವಿರಕ್ತ ಜೀವನದಲ್ಲಿರುವವನು ತನಗೆ ಪ್ರಯಾಣ ಮಾಡಲು ಸಾಧ್ಯವಿರುವಷ್ಟು ಮಟ್ಟಿಗೆ ಭೂಮಂಡಲದಲ್ಲೆಲ್ಲ ಬಾಗಿಲಿಂದ ಬಾಗಿಲಿಗೆ, ಊರಿಂದ ಊರಿಗೆ, ಪಟ್ಟಣದಿಂದ ಪಟ್ಟಣಕ್ಕೆ ಮತ್ತು ದೇಶದಿಂದ ದೇಶಕ್ಕೆ ಸಂಚರಿಸಬೇಕು. ಮತ್ತು ಗೃಹಸ್ಥಾಶ್ರಮಗಳಿಗೆ ಕೃಷ್ಣ ಪ್ರಜ್ಞೆಯ ವಿಷಯವಾಗಿ ಜ್ಞಾನ ಪ್ರಕಾಶವನ್ನು ನೀಡಬೇಕು. ಅಂದರೆ ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹ ದಾನ ಯಾವುದು ಅಂತಂದರೆ ಅಭಯದಾನ. ಭಯ ಇದ್ದರೆ ಮನುಷ್ಯ ಭಯದಿಂದನೇ ಸತ್ತು ಹೋಗ್ಬಿಡ್ತಾನೆ. ಅಷ್ಟೊಂದು ಹೆದರಿಕೆ ಅದೆಲ್ಲ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಒಬ್ಬ ಸನ್ಯಾಸಿ ಏನು ಮಾಡಬೇಕು, ವೈರಾಗಿ ಅವನು ಏನು ಮಾಡಬೇಕು ಅಂದರೆ ಈ ಶರೀರದಲ್ಲಿ ಶಕ್ತಿ ಇರುವಷ್ಟು ಕಾಲನು ತನಗೆ ಪ್ರಯಾಣ ಮಾಡೋದಕ್ಕೆ ಸಾಧ್ಯವಾದ ಮಟ್ಟಿಗೆ ಅವನು ಈ ವಿಶ್ವದಲ್ಲೆಲ್ಲ ಸಂಚಾರ ಮಾಡ್ತಾ ಇರಬೇಕು. ಒಬ್ಬರು ಬಾಗಿಲಿಂದ ಇನ್ನೊಂದು ಬಾಗಿಲಿಗೆ ಅಂದರೆ ಏನು, ಮನೆ ಮನೆಗೆ ಹೋಗಿ ಭಗವಂತನ ವಿಚಾರಗಳನ್ನು ಅವನು ಹೇಳಬೇಕು. ಬರೀ ಒಂದು ಊರಲ್ಲ, ಊರಿಂದ ಊರಿಗೆ, ಪಟ್ಟಣದಿಂದ ಪಟ್ಟಣಕ್ಕೆ, ದೇಶದಿಂದ ದೇಶಕ್ಕೆ ಸಂಚಾರ ಮಾಡಬೇಕು. ಮತ್ತು ಯಾರು ಗೃಹಸ್ಥಾಶ್ರಮಿಗಳಾಗಿದ್ದಾರೋ ಅವರಿಗೆ ಭಗವಂತನ ಬಗ್ಗೆ ಜ್ಞಾನವನ್ನು ಕೊಡಬೇಕು. ಒಬ್ಬ ಸನ್ಯಾಸಿಯಿಂದ ಉಪದೇಶ ಪಡೆದ ಗೃಹಸ್ಥನಾದ ವ್ಯಕ್ತಿಗೆ ತನ್ನ ಮನೆಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಹರಡಿಸುವ ಕರ್ತವ್ಯವಿರುತ್ತದೆ. ಸಾಧ್ಯವಾದ ಮಟ್ಟಿಗೆ ಅವನು ತನ್ನ ಗೆಳೆಯರನ್ನು ಮತ್ತು ನೆರೆಹೊರೆಯವರನ್ನು ತನ್ನ ಮನೆಗೆ ಆಹ್ವಾನಿಸಬೇಕು ಮತ್ತು ಕೃಷ್ಣ ಪ್ರಜ್ಞೆಯ ತರಗತಿಗಳನ್ನು ನಡೆಸಬೇಕು. ಒಂದು ತರಗತಿಯನ್ನು ನಡೆಸುವುದೆಂದರೆ ಕೃಷ್ಣನ ಪಾವನ ನಾಮಕೀರ್ತನೆ ಮಾಡುವುದು ಮತ್ತು ಭಗವದ್ಗೀತೆಯಿಂದ ಅಥವಾ ಶ್ರೀಮದ್ ಭಾಗವತದಿಂದ ಪ್ರವಚನ ಮಾಡುವುದೇ ಆಗಿರುತ್ತದೆ. ನೋಡಿ, ಇಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಊರಿಂದ ಊರಿಗೆ ಎಲ್ಲ ಹೋಗಬೇಕು. ಆಮೇಲೆ ಗೃಹಸ್ಥಾಶ್ರಮದಲ್ಲಿ ಯಾರು ಇರ್ತಾರೋ ಅವರಿಗೆ ಭಗವಂತನ ಬಗ್ಗೆ ಪ್ರಜ್ಞೆಯನ್ನು ಮೂಡಿಸ್ಬೇಕು. ಆಯಿತಾ. ಈ ರೀತಿ ಸನ್ಯಾಸಿಯಿಂದ ಉಪದೇಶನ ಪಡ್ಕೊಂಡಿರ್ತಾನಲ್ಲ ಒಬ್ಬ ಗೃಹಸ್ಥ, ಅವನೇನು ಮಾಡಬೇಕು, ನೆಕ್ಸ್ಟ್ ಅವನದು ಕೆಲವೊಂದು ಕರ್ತವ್ಯ ಅಂತ ಇರುತ್ತೆ. ಏನು ಕರ್ತವ್ಯ ಅಂತಂದರೆ, ಈಗ ಅವನು ತಿಳ್ಕೊಂಡಿದ್ದಾನೆ, ಅದನ್ನು ತನ್ನ ಅಕ್ಕಪಕ್ಕದ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಹರಡಿಸುವಂಥ ಕೆಲಸವನ್ನು ಮಾಡಬೇಕು. ಇದು ಅವನ ಕರ್ತವ್ಯವಾಗಿರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಫ್ರೆಂಡ್ಸ್ನ ಮತ್ತು ಅಕ್ಕಪಕ್ಕದಲ್ಲಿರೋರ್ನೆಲ್ಲ ತನ್ನ ಮನೆಗೆ ಕರೆದು ಭಗವಂತನ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಮೂಡಿಸೋದು. ಹೇಗೆ ಮೂಡಿಸೋದು, ಏನು ಮಾಡಬೇಕು ಮನೆ ಕರೆದು ಅಂತಂದರೆ, ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ಭಗವಂತನಿಗೆ ತುಂಬ ಇಷ್ಟ ಭಗವಂತನ ಬಗ್ಗೆ ಹಾಡಿ ಹೊಗಳಿದ್ರೆ, ಸೊ ಆ ರೀತಿ ನಾಮ ಸಂಕೀರ್ತನೆ ಮಾಡಬೇಕು. ಮತ್ತು ಭಗವದ್ಗೀತೆ ಆಗಿರಬಹುದು, ಶ್ರೀಮದ್ ಭಾಗವತ ಆಗಿರ್ಬೋದು, ಇದರಿಂದ ವಿಷಯಗಳನ್ನು ತಿಳ್ಕೊಂಡು ಅದನ್ನು ಪ್ರವಚನ ಮಾಡುವಂಥದ್ದು, ಅದರ ಬಗ್ಗೆ ಹೇಳೋದು. ಈ ಒಂದು ಗ್ರಂಥದಲ್ಲಿ ಈ ರೀತಿ ಹೇಳಿದ್ದಾರೆ ಅಂತಂದ್ಬಿಟ್ಟು ಆ ವಿಷಯಗಳ ಬಗ್ಗೆ ಚರ್ಚೆ ಅಥವಾ ಒಬ್ಬರಿಗೊಬ್ಬರು ತಮಗೇನು ಗೊತ್ತಿದೆಯೋ ಅದನ್ನೆಲ್ಲ ಹೇಳ್ಕೊಳ್ಳೋದು, ಪ್ರವಚನಗಳನ್ನು ಮಾಡೋದು, ಇದನ್ನೆಲ್ಲ ಮಾಡಬೇಕು. ಕೃಷ್ಣ ಪ್ರಜ್ಞೆಯ ಪ್ರಸಾರಕ್ಕಾಗಿ ಅಪಾರವಾದ ಸಾಹಿತ್ಯಗಳಿವೆ ಮತ್ತು ತನ್ನ ಸನ್ಯಾಸಿಯ ಆಧ್ಯಾತ್ಮಿಕ ಗುರುವಿನಿಂದ ಕೃಷ್ಣನ ಬಗ್ಗೆ ಕಲಿತುಕೊಳ್ಳುವುದು ಪ್ರತಿಯೊಬ್ಬ ಗೃಹಸ್ಥನಿಗೂ ಕರ್ತವ್ಯವಾಗಿರುತ್ತದೆ.
ಭಗವತ್ ಸೇವೆಯಲ್ಲಿ ಒಂದು ದುಡಿಮೆಯ ವಿಭಾಗವಿದೆ. ಧನಾರ್ಜನೆಯು ಗೃಹಸ್ಥಾಶ್ರಮಿಯ ಕರ್ತವ್ಯವಾಗಿರುತ್ತದೆ. ಏಕೆಂದರೆ ಸನ್ಯಾಸಿಯು ಧನಾರ್ಜನೆ ಮಾಡಕೂಡದು, ಆದರೆ ಅವನು ಗೃಹಸ್ಥಾಶ್ರಮಿಯನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತಾನೆ. ಗೃಹಸ್ಥಾಶ್ರಮಿಯು ವ್ಯಾಪಾರದಿಂದ ಅಥವಾ ಉದ್ಯೋಗದಿಂದ ಧನ ಸಂಪಾದನೆ ಮಾಡಬೇಕು ಮತ್ತು ತನ್ನ ಆದಾಯದಿಂದ ಕನಿಷ್ಠ ಪಕ್ಷ 50% ಕೃಷ್ಣ ಪ್ರಜ್ಞೆಯ ಪ್ರಸಾರಕ್ಕಾಗಿ ವೆಚ್ಚ ಮಾಡಬೇಕು. ತನ್ನ ಕುಟುಂಬಕ್ಕಾಗಿ 25% ಅವನು ಖರ್ಚು ಮಾಡಬೇಕು. 25% ತುರ್ತು ಪರಿಸ್ಥಿತಿಗಳಿಗಾಗಿ ಕಾಯ್ದಿರಿಸಬೇಕು. ರೂಪ ಗೋಸ್ವಾಮಿಯವರು ಈ ಉದಾಹರಣೆಯನ್ನು ತೋರಿಸಿದ್ದಾರೆ. ಆದುದರಿಂದ ಭಕ್ತರು ಅದನ್ನು ಅನುಸರಿಸಬೇಕು. ಇಲ್ಲಿ ನಾವು ತಿಳ್ಕೊಂಡಿದ್ದನ್ನು ನಮ್ಮ ಫ್ರೆಂಡ್ಸು ಮತ್ತು ಯಾರು ನಮ್ಮ ನೆರೆಹೊರೆಯವರು ಇರ್ತಾರೋ ಅವ್ರಿಗೂ ಕೂಡ ಎಲ್ಲ ಹೇಳ್ಕೊಡ್ಬೇಕು. ಈ ರೀತಿ ಪ್ರಸಾರ ಮಾಡೋದಕ್ಕೆ ಬೇಕಾದಷ್ಟು ಸಾಹಿತ್ಯಗಳಿದೆ. ಅದನ್ನು ನಾವೇನು ಮಾಡಬೇಕು, ಗುರುಗಳಿಂದ ಕಲ್ತ್ಕೋಬೇಕು, ನಾವು ತಿಳ್ಕೋಬೇಕು ಅದರಲ್ಲಿರುವಂಥ ವಿಚಾರ. ಅದು ಪ್ರತಿಯೊಬ್ಬ ಗೃಹಸ್ಥನಿಗೂ ಕೂಡ ಒಂದು ಕರ್ತವ್ಯ. ಅಂದರೆ ನಾವು ಬರೀ ತಿನ್ನೋದು ಮಲಗೋದು ಇದನ್ನು ಮಾಡೋದಲ್ಲ ಗೃಹಸ್ಥಾಶ್ರಮ ಅಂತಂದರೆ. ನಾವು ಭಗವಂತನ ವಿಷಯದಲ್ಲಿ ತಿಳ್ಕೋಬೇಕು. ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದರಿಂದ ನಾವು ಆ ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡು ಭಗವಂತನ ಬಗ್ಗೆ ಕೂಡ ತಿಳ್ಕೊಳ್ತಾ ಒಂದು ಸರ್ಟನ್ ಏಜ್ ಆದಮೇಲೆ ನಾವು ಕಂಪ್ಲೀಟ್ ಭಗವಂತನ ಸೇವೆಗೆ ನಮ್ಮ ಒಂದು ಜೀವನವನ್ನು ತೊಡಗಿಸ್ಬೇಕಾಗತ್ತೆ. ಈಗ ಭಗವತ್ ಸೇವೆನಲ್ಲಿ ಒಂದು ದುಡಿಮೆಯ ವಿಭಾಗ ಇದೆ. ಅಂದರೆ ಏನು, ಈಗ ಭಗವಂತನ ಸೇವೆ ಮಾಡೋರು ಅದರಲ್ಲಿ ಕೆಲವರು ಸನ್ಯಾಸಿಗಳಾಗಿದ್ದರೆ ಗೃಹಸ್ಥಾಶ್ರಮಿಗಳಿಗೆ ಒಂದು ಕರ್ತವ್ಯ ಏನು ಅಂತಂದರೆ ಹಣವನ್ನು ಗಳಿಸೋದು. ಅಂದರೆ ದುಡಿದು ಹಣವನ್ನು ಗಳಿಸಬೇಕು. ಅದು ಕೂಡ ಗೃಹಸ್ಥಾಶ್ರಮನ ಒಂದು ಕರ್ತವ್ಯ. ಯಾಕೆ ಅಂತಂದರೆ ಸನ್ಯಾಸಿ ಆಗಿರುವಂಥವನು ಧನಾರ್ಜನೆ ಮಾಡೋ ಹಾಗಿಲ್ಲ, ಅಂದರೆ ದುಡ್ಡನ್ನು ಸಂಪಾದನೆ ಮಾಡೋ ಹಾಗಿಲ್ಲ. ಅವನು ಹೊಟ್ಟೆಗೆ ತಿನ್ನಬೇಕು ಅಂತಂದ್ರೂ ಗೃಹಸ್ಥಾಶ್ರಮದಲ್ಲಿ ಯಾರಿರ್ತಾರೋ ಅವರನ್ನೇ ಅವಲಂಬಿಸಿರ್ತಾನೆ. ಅದಕ್ಕೆ ಅವರು ಭಿಕ್ಷಾ ಪಾತ್ರೆಯನ್ನು ಇಟ್ಕೊಂಡು ಭಿಕ್ಷಾಟನೆ ಮಾಡುವಂಥದ್ದು. ಅವ್ರು ಏನು ಕೊಡ್ತಾರೋ ಅದನ್ನು ತಿನ್ಬೇಕು ಇವನು. ಆಯಿತಾ, ಇವನು ಹಣವನ್ನು ಸಂಗ್ರಹಣೆ ಮಾಡೋದಕ್ಕೋಸ್ಕರ ಸಂಪಾದನೆ ಮಾಡೋದಕ್ಕೋಸ್ಕರ ಇರೋನಲ್ಲ ಸನ್ಯಾಸಿ ಆದವನು. ಅವನೇನು ಅಂತಂದರೆ ಜ್ಞಾನವನ್ನು ತಾನೂ ತಿಳ್ಕೊಂಡು ತಾನೂ ಅದನ್ನು ಅನುಸರಣೆ ಮಾಡ್ತಾ ಗೃಹಸ್ಥಾಶ್ರಮದಲ್ಲಿರೋರಿಗೂ ಕೂಡ ಆ ಒಂದು ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡಬೇಕಾಗಿರೋದು ಅವನ ಕರ್ತವ್ಯ. ಒಬ್ಬ ಗೃಹಸ್ಥಾಶ್ರಮದಲ್ಲಿರುವಂಥವನು ಹಣವನ್ನು ಸಂಪಾದನೆಯನ್ನೂ ಮಾಡಬೇಕು, ಮತ್ತು ಅದನ್ನು ಹೇಗೆ ಖರ್ಚು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ನೋಡಿ. ಅವನು ವ್ಯಾಪಾರ ಮಾಡ್ತಾನೋ ಇಲ್ಲ ಬೇರೆಯವ್ರ ಹತ್ರ ಯಾವುದೋ ಒಂದು ಉದ್ಯೋಗದಿಂದ ಯಾವುದೋ ಒಂದು ರೀತಿಯಲ್ಲಿ ಅವನು ಹಣ ಸಂಪಾದನೆ ಮಾಡ್ತಾನೆ. ತನಗೇನು ಆದಾಯ ಬಂದಿದೆಯೋ ಅದರಲ್ಲಿ ಕನಿಷ್ಠ ಅಂತ ಹೇಳಿದ್ದಾರೆ. ಕಡಿಮೆ ಅಂದರೆ 50. ನಾನೇನು 100 ರೂಪಾಯಿ ದುಡ್ದಿದ್ರೆ 50 ರೂಪಾಯಿಯನ್ನು ನಾನು ಭಗವಂತನ ವಿಚಾರವನ್ನು ಎಲ್ಲ ಕಡೆ ಪ್ರಸಾರ ಮಾಡೋದಕ್ಕೋಸ್ಕರ ನಾನು ವೆಚ್ಚ ಮಾಡಬೇಕಂದ್ರೆ ಭಗವಂತನ ಸೇವೆಯಲ್ಲಿ ಅದನ್ನು ತೊಡಗಿಸ್ಬೇಕು. ಇನ್ನು ಉಳಿದ 50 ಇರುತ್ತಲ್ಲ ಅದನ್ನು 2 ಭಾಗ ಮಾಡಬೇಕು, 25. ಒಂದು ಅವನು ಮನೆಗೆ ಖರ್ಚು ಮಾಡಬೇಕು, ಇನ್ನೊಂದು ಎಮರ್ಜೆನ್ಸಿ ಅಂತ ಬರುತ್ತಲ್ವಾ, ಏನೋ ಒಂದು ಕಾಯಿಲೆ ಕಸಾಲೆ ಬಂತು ಅಥವಾ ಇನ್ನೇನೋ ತೊಂದರೆಗಳಾಯಿತು, ಆಗ ನನಗೆ ದುಡ್ಡು ಬೇಕಾಗುತ್ತಲ್ವ, ಅಂಥ ಸಂದರ್ಭಕ್ಕೆ ಅಂತಲೇ ಸ್ವಲ್ಪ ದುಡ್ಡನ್ನು ಇಟ್ಕೊಂಡಿರಬೇಕು. ಇದನ್ನು ರೂಪ ಗೋಸ್ವಾಮಿಗಳು ಅಂದರೆ ಈ ಒಂದು ಪರಂಪರೆಯಲ್ಲಿ ಇರುವಂಥ ಒಬ್ಬ ಗುರುಗಳು ಅವರು ಕೂಡ ಮಾಡಿದ್ದಾರೆ. ಮತ್ತು ಅವರು ತಾವು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಮಾಡಿ ತೋರಿಸಿದ್ದಾರೆ, ಮತ್ತು ಬೇರೆಯವ್ರಿಗೂ ಕೂಡ ಹೇಳಿದ್ದಾರೆ ನೀವು ಇದನ್ನು ಮಾಡಿ ಅಂತಂದ್ಬಿಟ್ಟು. ಸೊ ಅದಕ್ಕೆ ಒಬ್ಬ ಭಕ್ತನಾಗಿರುವಂಥವನು ಇದನ್ನು ಅನುಸರಣೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ವಾಸ್ತವಿಕವಾಗಿ ಭಗವಂತನೊಡನೆ ಐಕ್ಯವಾಗುವುದೆಂದರೆ ಭಗವಂತನ ಪ್ರಿಯ ವಿಷಯದೊಡನೆ ಒಂದಾಗುವುದು. ಭಗವಂತನೊಡನೆ ಒಂದಾಗುವುದೆಂಬುದು ಭಗವಂತನಷ್ಟು ದೊಡ್ಡವನಾಗುವುದೆಂದು ಸೂಚಿಸುವುದಿಲ್ಲ. ಅದು ಅಸಾಧ್ಯವಾದುದು. ಅಂಶವು ಎಂದಿಗೂ ಪೂರ್ಣಕ್ಕೆ ಸಮಾನವಲ್ಲ. ಜೀವಿಯು ಯಾವಾಗಲೂ ಸೂಕ್ಷ್ಮಾಂಶವಾಗಿರುವನು. ಆದುದರಿಂದ ಭಗವಂತನೊಂದಿಗೆ ಅವನ ಐಕ್ಯವೆಂದರೆ ಅವನು ಭಗವಂತನ ಒಂದು ಪ್ರಿಯ ವಿಷಯದಲ್ಲಿ ಪ್ರೀತಿಯುಳ್ಳವನು ಎಂದಾಗಿರುತ್ತದೆ. ಪ್ರತಿಯೊಂದು ಜೀವಿಯೂ ಭಗವಂತನನ್ನು ಕುರಿತು ಯಾವಾಗಲೂ ಯೋಚಿಸಬೇಕು, ಅವನ ಭಕ್ತನಾಗಬೇಕು ಮತ್ತು ಅವನನ್ನು ಸದಾ ಆರಾಧಿಸಬೇಕು ಎಂದು ಭಗವಂತನು ಬಯಸುತ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿ ಹೀಗೆ ಸ್ಪಷ್ಟವಾಗಿ ಹೇಳಲಾಗಿದೆ, ಮನ್ಮನ ಭವ ಮದ್ಭಕ್ತಃ.
ಅಂದರೆ ಅರ್ಥ ಏನು, ಇಲ್ಲಿ ಭಗವಂತನ ಜೊತೆ ಐಕ್ಯವಾಗಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ತಪ್ಪಾಗಿ ತಿಳ್ಕೋಬಾರ್ದು. ಭಗವಂತನ ಒಳಗಡೆ ಹೋಗಿ ಐಕ್ಯ ಆಗೋದು ಅಂತಲ್ಲ, ಅವನ ಒಂದು ವಿಷಯದ ಜೊತೆ ಒಂದಾಗೋದು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಜೊತೆ ಒಂದಾಗೋದು ಅಂತಂದರೆ ನಾವು ಭಗವಂತನಷ್ಟು ದೊಡ್ಡವನಾಗೋದು, ಅವನಷ್ಟು ಐಶ್ವರ್ಯ ಇರೋರು ಆಗೋದು ಅಂತ ಅಲ್ಲ ಇದಕ್ಕೆ ಅರ್ಥ. ಆ ರೀತಿ ಆಗೋದಕ್ಕೆ ಸಾಧ್ಯನೂ ಇಲ್ಲ. ಈಗ ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡಿದ, ನಾವು ಸೃಷ್ಟಿ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಅಂಶ ಅನ್ನೋದು ಯಾವತ್ತೂ ಕೂಡ ಪೂರ್ಣಕ್ಕೆ ಸಮಾನವಾಗೋದಿಲ್ಲ. 1 ಗ್ರಾಮ್ ಚಿನ್ನ, 1 ಬೆಟ್ಟದಷ್ಟು ಚಿನ್ನ, ಎರಡೂ ಸಮಾನ ಆಗೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ನೋಡಿ, ಕ್ವಾಲಿಟಿನಲ್ಲಿ ಒಂದೇ ಇರುತ್ತೆ, ಆಯ್ತಾ? ಈ 1 ಬೆಟ್ಟದಷ್ಟು ಇರುವಂತಹ ಒಂದು ಚಿನ್ನದ ಬೆಟ್ಟದಲ್ಲಿ ಏನೆಲ್ಲ ಕ್ವಾಲಿಟಿ ಗುಣಗಳಿರುತ್ತೋ 1 ಗ್ರಾಮ್ ಚಿನ್ನದಲ್ಲೂ ಕೂಡ ಅದೇ ಗುಣಗಳಿರುತ್ತೆ. ಆದರೆ ಕ್ವಾಂಟಿಟಿ ವೈಸ್ ಇದು ಬೇರೆ ಅಲ್ವಾ? ಇದು 1 ಗ್ರಾಮ್ ಆದರೆ ಇದು 1 ಬೆಟ್ಟ ಅಂತಂದರೆ ಇದಕ್ಕೂ ಸರಿ ಸಮಾನ ಆಗೋದಿಲ್ಲ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಅಂಶ ಅನ್ನೋದು ಯಾವತ್ತೂ ಪೂರ್ಣಕ್ಕೆ ಸಮಾನವಾಗಿರೋದಿಲ್ಲ. ಜೀವಿ ಆಗಿರೋನು ಸೂಕ್ಷ್ಮ ಅಂಶ ಅಲ್ವಾ? ನಾವು ಭಗವಂತನ ಒಂದು ಅಂಶ ಅಷ್ಟೇನೆ. ಅದಕ್ಕೋಸ್ಕರನೇ ಭಗವಂತನ ಜೊತೆ ಐಕ್ಯವಾಗೋದು ಅಂತಂದರೆ ಅವನ ಒಂದು ಪ್ರೀತಿಯ ವಿಷಯದಲ್ಲಿ, ಯಾವುದೋ ಒಂದು ವಿಷಯದಲ್ಲಿ ತುಂಬ ಪ್ರೀತಿ ಪಾತ್ರರಾಗಿರೋದು, ಯಾವಾಗಲೂ ಅವನನ್ನೇ ಯೋಚನೆ ಮಾಡಬೇಕು, ಅವನ ಭಕ್ತನೇ ಆಗಿರಬೇಕು, ಅವನನ್ನೇ ಆರಾಧಿಸ್ಬೇಕು, ಏನಾದರೂ ಕೂಡ ಅದನ್ನೇ ಯೋಚನೆ ಮಾಡಬೇಕು. ಈ ರೀತಿ ಭಗವಂತ ಇಷ್ಟಪಡ್ತಾನೆ. ಅವನು ಸದಾ ನನ್ನಲ್ಲೇ ಮುಳುಗಿರಬೇಕು. ನನ್ನಲ್ಲಿ ಐಕ್ಯವಾಗೋದು ಅಂತಂದರೆ ಏನು? ಸದಾ ನನ್ನ ಸ್ಮರಣೆ, ನನ್ನ ಒಳಗಡೆ ಯಾವುದೋ ಒಂದು ವಿಚಾರದಲ್ಲಿ ಅವನು ತೊಡಗಿರಬೇಕು. ಇದನ್ನು ಭಗವದ್ಗೀತೆಯಲ್ಲಿ ಅವನು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ. ಏನು? ಮನ್ಮನ ಭವ ಮದ್ಭಕ್ತಃ ಅಂತನ್ಬಿಟ್ಟು. ಅಂದರೆ ಅರ್ಥ ಏನು? ಪ್ರತಿಯೊಬ್ಬನು ಯಾವಾಗಲೂ ತನ್ನನ್ನು ಚಿಂತನೆ ಮಾಡಬೇಕು ಅಂತ ಕೃಷ್ಣ ಇಲ್ಲಿ ಇಷ್ಟಪಡ್ತಾನೆ. ಪ್ರತಿಯೊಬ್ಬನೂ ಕೂಡ ಕೃಷ್ಣನಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು. ಇದು ಪರಮಪ್ರಭುವಿನ ಇಚ್ಛೆ. ಮತ್ತು ಅವನ ಇಚ್ಛೆಯನ್ನು ಈಡೇರಿಸೋದಕ್ಕೆ ಭಕ್ತರು ಪ್ರಯತ್ನ ಮಾಡಬೇಕಲ್ವಾ? ಭಗವಂತ ಏನು ಇಷ್ಟಪಡ್ತಾನೋ ಅದನ್ನು ನಾವು ಮಾಡಬೇಕು. ಅದೇ ನಮ್ಮ ಕರ್ತವ್ಯ. ಸೊ ಭಗವಂತನಿಗೆ ಏನು ಇಷ್ಟ ಅಂತ ನಮ್ಗೆ ಎಲ್ಲಿಂದ ಗೊತ್ತಾಗುತ್ತೆ? ಭಗವದ್ಗೀತೆಯಲ್ಲಿ ಸ್ವಯಂ ಭಗವಂತನೇ ಹೇಳಿದ್ದಾನೆ. ಮತ್ತು ಈ ರೀತಿಯ ಧರ್ಮಗ್ರಂಥಗಳೆಲ್ಲ ಭಗವಂತನ ಮೂಲಕ ಬಂದಿರೋದ್ರಿಂದ ಅದನ್ನು ಓದಿ ತಿಳ್ಕೊಳ್ಳೋದು ಅಥವಾ ಕೇಳಿ ತಿಳ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗುತ್ತೆ. ಭಗವಂತನು ಸೀಮಾತೀತನಾಗಿರುವುದರಿಂದ ಅವನ ಇಚ್ಛೆ ಕೂಡ ಸೀಮಾತೀತ, ಅದಕ್ಕೆ ನಿಲುಗಡೆ ಇಲ್ಲ. ಆದುದರಿಂದ ಭಕ್ತನ ಸೇವೆ ಕೂಡ ಸೀಮಾತೀತವಾಗಿರುತ್ತದೆ. ದಿವ್ಯ ಲೋಕದಲ್ಲಿ ಭಗವಂತ ಮತ್ತು ಭಕ್ತ ಇವರೊಳಗೆ ಅಮಿತವಾದ ಸ್ಪರ್ಧೆ ಇರುತ್ತದೆ. ಭಗವಂತನು ತನ್ನ ಇಚ್ಛೆಗಳನ್ನು ಅಮಿತವಾಗಿ ಈಡೇರಿಸಲು ಇಚ್ಛಿಸುತ್ತಾನೆ ಮತ್ತು ಭಕ್ತನೂ ಕೂಡ ಭಗವಂತನ ಅಮಿತವಾದ ಇಚ್ಛೆಗಳನ್ನು ಪೂರೈಸುವುದಕ್ಕಾಗಿ ಅವನಿಗೆ ಸೇವೆ ಸಲ್ಲಿಸುತ್ತಾನೆ. ಭಗವಂತನ ಮತ್ತು ಭಕ್ತನ ಆಸಕ್ತಿಗಳಲ್ಲಿ ಒಮ್ಮತವಿರುತ್ತದೆ. ಅಂದರೆ ಇಲ್ಲಿ ಭಗವಂತ ಸೀಮಾತೀತನಾಗಿರುವನು. ಅದಕ್ಕೆ ಒಂದು ಎಲ್ಲೆ ಅಥವಾ ಒಂದು ಎಂಡ್ ಅನ್ನೋದಿಲ್ಲ, ಆಯಿತಾ? ಅವನ ಇಚ್ಛೆ ಕೂಡ ಹಾಗೇ ಇರುತ್ತೆ. ಅವನು ಒಂದು ತೃಪ್ತಿ ಅನ್ನೋದಿಲ್ಲ. ಅವನಿಗೆ ಸೇವೆ ಮಾಡ್ತಿದ್ರೆ ಅದನ್ನು ಅನುಭವಿಸ್ತಾ ಹೋಗ್ತಾನೆ ಹೊರತು ಅವನಿಗೆ ಸಾಕು ಅನ್ನೋದೇ ಇಲ್ಲ, ನಿಲುಗಡೆ ಅನ್ನೋದೇ ಇಲ್ಲ. ಅದಕ್ಕೋಸ್ಕರನೇ ಭಗವಂತನ ಸೇವೆ ಕೂಡ ಸೀಮಾತೀತವಾಗಿರುತ್ತೆ. ಈಗ ಭಗವಂತನನ್ನು ಇಷ್ಟಪಡ್ತಾ ಇದ್ದೀವಿ, ಅವನ ಇಚ್ಛೆಗೆ ಒಂದು ಕೊನೆ ಇಲ್ಲ ಅಂತಂದಮೇಲೆ ಸೇವೆಗೂ ಕೂಡ ಕೊನೆ ಇರೋದಿಲ್ಲ. ದಿವ್ಯಲೋಕಗಳಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಇಲ್ಲಿ ಹೇಳ್ತಾ ಇದ್ದಾರೆ. ಏನು? ಭಗವಂತ ಮತ್ತು ಭಕ್ತ ಇವರ ಮಧ್ಯದಲ್ಲಿ ಅಮಿತವಾದಂಥ ಸ್ಪರ್ಧೆ ಇರುತ್ತೆ. ಯಾವಾಗೂ ಸ್ಪರ್ಧೆ ನಡೀತಾ ಇರುತ್ತೆ. ಭಗವಂತ ಏನೋ ಇಚ್ಛೆ ಪಡ್ತಾನೆ, ಆ ಇಚ್ಛೆಗಳನ್ನು ಈಡೇರಿಸೋದಕ್ಕೆ ಭಕ್ತ ತನ್ನ ಸೇವೆ ಮಾಡಿ ಆ ಇಚ್ಛೆಯನ್ನು ಪೂರೈಸೋದಕ್ಕೋಸ್ಕರ ಅವನಿಗೆ ಸದಾ ಸೇವೆ ಮಾಡ್ತಿರ್ತಾನೆ. ಇವನು ಅಮಿತವಾದ ಇಚ್ಛೆಯನ್ನು ಪ್ರಕಟಪಡಿಸ್ತಾ ಇರ್ತಾನೆ. ಭಕ್ತರು ಏನು ಮಾಡ್ತಾರೆ? ಅವನ ಇಚ್ಛೆಗಳನ್ನು ಪೂರೈಸೋದಕ್ಕೆ ಅವನ ಸೇವೆ ಮಾಡ್ತಾ ಇರ್ತಾರೆ. ಅಂದರೆ ಭಗವಂತ ಮತ್ತು ಭಕ್ತರ ಆಸಕ್ತಿಗಳಲ್ಲಿ ಒಂದು ಒಮ್ಮತ ಅನ್ನೋದಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಭಕ್ತರ ಮೇಲೆ ಪ್ರೀತಿ ಜಾಸ್ತಿ, ಭಕ್ತರಿಗೆ ಭಗವಂತನ ಮೇಲೆ ಪ್ರೀತಿ ಜಾಸ್ತಿ. ಅವನು ನನ್ನ ಭಕ್ತ ಈ ರೀತಿ ಮಾಡಿದ್ರೆ ನನಗಿಷ್ಟ ಅಂತ ಹೇಳೋದೇ ತಡ ಅಲ್ಲಿ ಭಕ್ತರು ಮಾಡೋದಕ್ಕೆ ರೆಡಿ ಆಗಿಬಿಡ್ತಾರೆ. ಭಕ್ತರು ಮಾಡೋದನ್ನ ನೋಡಿ ಇವನಲ್ಲಿರುವಂಥ ಆಸೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಅವನು ಇನ್ನೊಂದಷ್ಟು ಇಚ್ಛೆಗಳನ್ನು ಪ್ರಕಟಪಡಿಸ್ತಾ ಇರ್ತಾನೆ. ಭಕ್ತರು ಅವನ ಸೇವೆಯ ಮೂಲಕ ಮಾಡ್ತಾ ಇರ್ತಾರೆ. ಈ ರೀತಿ ನೋಡಿ, ಇಲ್ಲಿ ಕರ್ದಮ ಮುನಿಗಳು ಕೂಡ ಭಗವಂತನ ಇಚ್ಛೆಗಾಗೇ ಈ ಲೋಕಕ್ಕೆ ಬರ್ತಾರೆ. ಯಾಕೆ? ಇಲ್ಲಿ ಸಂತತಿಯನ್ನು ಉತ್ಪತ್ತಿ ಮಾಡಬೇಕಲ್ವಾ? ಅದಕ್ಕೆ ಇವರು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ಭಗವಂತ ಇವರು ಸೇವೆ ಮಾಡೋದನ್ನ ನೋಡಿ ಅವ್ರಿಗೆ ಇನ್ನೊಂದಷ್ಟು ಇಚ್ಛೆಗಳನ್ನು ಹೇಳ್ತಾನೆ. ಈ ರೀತಿ ಮಾಡು, ಈ ರೀತಿ ಮಾಡು ಅಂತ. ಯಾವಾಗ ನೀನು ನಾನು ಹೇಳಿದ್ದನ್ನೆಲ್ಲ ಮಾಡಿ ಪೂರ್ತಿ ಮಾಡ್ತೀಯೋ ಆಗ ನಿನಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ, ನನ್ನಲ್ಲಿ ಬಂದು ನೀನು ಐಕ್ಯವಾಗ್ತೀಯ. ಅಂದರೆ ಸದಾ ನನ್ನ ಸ್ಮರಣೆಯಲ್ಲೇ ಮುಳುಗಿರ್ತೀಯ ನೀನು ಅಂತ.
ಇಲ್ಲಿ ಐಕ್ಯವಾಗೋದು ಅಂತಂದರೆ ಅಲ್ಲೊಂದು ಶರೀರ ಇದೆ, ಅದರೊಳಗಡೆ ಹೋಗೋದು ಅಂತ ಅರ್ಥ ಅಲ್ಲ. ಈಗ ನಮ್ಮ ಮನಸ್ಸಲ್ಲಿ ಯಾರಾದರೂ ಆವರಿಸ್ಕೊಂಡಿದ್ರೆ ಅವ್ರ ಒಳಗೆ ನಾನು ಇದ್ಬಿಟ್ಟಿದ್ದೀನಪ್ಪ ಅಂತ ಹೇಳ್ತೀವಲ್ವ. ಅಂದರೆ ಅವರೇ ನನ್ನ ಒಂದು ಮನಸ್ಸಾಗಿರ್ಬೋದು, ಬುದ್ಧಿ ಚಿತ್ತವಾಗಿರ್ಬೋದು, ಎಲ್ಲದರಲ್ಲೂ ಅವರೇ ಇದ್ದಾರೆ ಅಂತ ನಾವು ಅಂದ್ಕೊಳ್ತೀವಲ್ವ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಈ ರೀತಿ ಗುರುಗಳು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.